3 ವರ್ಷದ ಮಗುವಿಗೆ ಚಾಕುವಿನಿಂದ ಚುಚ್ಚಿ ಚಿಕ್ಕಪ್ಪನೇ ಬರ್ಬರುವ ಕೊಲೆ ಮಾಡಿದ್ದಾನೆ. ಈ ಘಟನೆ ಬಾಗಲಕೋಟೆಯ ಬೆನಕವಾರಿ ಗ್ರಾಮದಲ್ಲಿ ನಡೆದಿದೆ. ಭೀಮಪ್ಪ ಎನ್ನುವಂತ ಆತ ಮಗುವಿಗೆ ಚಾಕುವಿನಿಂದ ಚುಚ್ಚಿ ಈ ರೀತಿಯಾಗಿ ಕೃತ್ಯವನ್ನ ಮಾಡಿದ್ದಾನೆ. ಜೊತೆಯಲ್ಲಿ ಸದ್ಯ ನಿಜಕ್ಕೂ ಕೂಡ ಭಯ ಬೀಳಿಸ್ತಾ ಇದೆ. ಇನ್ನು ದಾಯಾದಿಗಳ ಕಲಹದ ಹಿನ್ನೆಲೆಯಲ್ಲಿ ಈ ಘಟನೆ ನಡೆದಿದೆ ಅನ್ನೋದಾಗಿ ಶಂಕೆ ಕೂಡ ವ್ಯಕ್ತವಾಗ್ತಿದೆ. ಹೀಗಾಗಿ ಅಮೀನಗಡಿ ಪೊಲೀಸರು ಕೂಡ ಆರೋಪಿಯನ್ನ ಬಂಧಿಸಿರೋದು ಸದ್ಯ ಗೊತ್ತಾಗ್ತಿದೆ. ಎಂಟು ವರ್ಷದಿಂದ ಪ್ರೀತಿಸಿ ಯುವತಿಯನ್ನ ಗರ್ಭಿಣಿ ಮಾಡಿ ಇದೀಗ ಕೊಲೆಗೆ ಯತ್ನಿಸಿರುವಂತಹ ಘಟನೆ ದೊಡ್ಡಬಳ್ಳಾಪುರದಲ್ಲಿ ನಡೆದಿದೆ. ಪ್ರೀತಿಸಿದವನು ಮತ್ತು ಆತನ ಕುಟುಂಬಸ್ಥರಿಂದ ಕೊಲೆಯ ಯತ್ನ ನಡೆದಿದೆ ಅಂತ ಸಂತ್ರಸ್ತೆ ಆರೋಪಿಸಿದ್ದಾಳೆ. ಕರೇನಹಳ್ಳಿ ಗ್ರಾಮದಲ್ಲಿ ಜಿಮ್ ಟ್ರೈನರ್ ಗೌತಮ್ ಎಂಬಾತನನ್ನ ಇನ್ನೊಂದ್ಸತಿಲಿ ಯುವತಿ ಪ್ರೀತಿ ಮಾಡ್ತಾ ಇದ್ಲು. ಆಕೆ ಗರ್ಭಿಣಿಯಾದ ನಂತರ ಮದುವೆ ಆಗಲ್ಲ ಅಂತ ಕೈ ಕೊಟ್ಟಿದ್ದ. ಇದೇ ವಿಚಾರವಾಗಿ ಈಗ ಸಂತ್ರಸ್ತೆಯು ಕೋರ್ಟ್ ಮೆಟ್ಟಿಲೇರಿ 376 ಕೇಸ್ ದಾಖಲಿಸಿದ್ಲು. ಈ ಹಿನ್ನೆಲೆಯಲ್ಲಿ ವಾಪಸ್ಸನ್ನ ಪಡೆದುಕೊಳ್ಳುವಂತೆ ಮಹಿಳೆಯನ್ನ ಮನೆಗೆ ಕರೆದುಕೊಂಡು ಹೋಗಿ ರಾಜಿ ಪಂಚಾಯಿತಿ ನೆಪದಲ್ಲಿ ಆಕೆ ಜೊತೆಯಲ್ಲೂ ಕೂಡ ಈಗ ಮಗುಗೂ ಕೂಡ ಕಿರುಕುಳವನ್ನ ನೀಡ್ತಿದ್ದಾರಂತೆ. ಇದೀಗ ಮನೆಗೆ ಬೆಂಕಿ ಹಚ್ಚಿ ಆಕೆಯನ್ನ ತಳ್ಳಿ ಕೊಲೆಗೆ ಯತ್ನಿಸುವಂತ ಆರೋಪ ಕೂಡ ಕೇಳಿಬಂದಿದೆ. ರಾಯಚೂರಿನಲ್ಲಿ ಫುಡ್ ಪಾಯ್ಸನ್ ಇಂದ ಒಂದೇ ಕುಟುಂಬದ 3 ಮೃತಪಟ್ಟಿದ್ದಾರೆ. ತಂದೆ ಹಾಗೂ 2 ಮಕ್ಕಳು ಮೃತಪಟ್ಟಿದ್ದು, ತಾಯಿ ಹಾಗೂ ಇನ್ನಿಬ್ಬರು ಮಕ್ಕಳ ಸ್ಥಿತಿ ಕೂಡ ಚಿಂತಾಜನಕ ಆಗಿದೆ. ಅವರಿಗೆ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಿದೆ. ಸಿರವಾರ ತಾಲೂಕಿನ ಕೆ ತಿಮ್ಮಾಪುರ ಗ್ರಾಮದಲ್ಲಿ ಈ ಘಟನೆಯಾಗಿದೆ. ಸದ್ಯ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಚಲಿಸುತ್ತಿದ್ದ ರೈಲ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿರುವಂತಹ ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಅಜ್ಜಂಪುರ ಕ್ರಾಸ್ ಬಳಿ ನಡೆದಿದೆ. ತಾಳಗೊಪ್ಪ ಟು ಮೈಸೂರು ರೈಲ್ನಲ್ಲಿ ಕೆಳಭಾಗ ಚಕ್ರದ ಬಳಿ ಬೆಂಕಿ ಕಾಣಿಸಿಕೊಂಡಿದೆ. ತಕ್ಷಣ ಚಾಲಕ ರೈಲನ್ನ ನಿಲ್ಲಿಸಿದ್ದು ಬೆಂಕಿಗೆ ವ್ಯಾಕ್ಯೂಮ್ ಹಾಗೂ ನೀರನ್ನ ಹಾಕಿ ನಿಲ್ಲಿಸಿದ್ದಾರೆ. ಯಾವುದೇ ಅನಾಹುತ ಸಂಭವಿಸಿಲ್ಲ. ಇನ್ನು ದೋಷವನ್ನ ಸರಿಪಡಿಸಿದ ನಂತರ ಮತ್ತೆ ಮೈಸೂರಿನತ್ತ ರೈಲು ಹೊರಟಿತ್ತು. ರಾತ್ರೋರಾತ್ರಿ 3 ಮುಸುಕುದಾರಿಗಳು ಬಾರ್ಗೆ ರಾಜಾರೋಷವಾಗಿ ನುಗ್ಗಿದ್ದಾರೆ. ಹಾಸನ ಜಿಲ್ಲೆಯ ಚಂದ್ರಾಯಪಟ್ಟಣದ ಗುರುನಹಳ್ಳಿ ಸಮೀಪ ಇರುವಂತಹ ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ಘಟನೆ ಆಗಿರೋದು. ಎಂ ಶಂಕರ್ ಅವರ ಒಡೆತನದ ಬಾರ್ಗೆ ದುಷ್ಕರ್ಮಿಗಳು ನುಗ್ಗಿದ್ದಾರೆ. ಹಾರೆ ಮತ್ತು ರಾಡ್ ಮೂಲಕ ಬೇಗವನ್ನ ಮುರಿದು ಮುಸುಕುದಾರಿಗಳು ಬಾರ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ತಡರಾತ್ರಿ 2 ಗಂಟೆಯ ಸುಮಾರಿನಲ್ಲಿ ಈ ಘಟನೆ ಆಗಿದೆ. ಮುಸುಕುದಾರಿಗಳು ಬಾರಿನೊಳಗೆ ನುಗ್ಗುವಂತ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಮಂಡ್ಯದ ಮದ್ದೂರಿನ ಕೆಎಫ್ಸಿಎಸ್ಸಿ ಗೋದಾಮಿನಲ್ಲಿ ಅಕ್ಕಿ ಮೂಟೆಗಳು ಈಗ ಕಳ್ಳತನ ಆಗಿದೆ. 100ಕ್ಕೂ ಹೆಚ್ಚು ಅಕ್ಕಿ ಮೂಟೆಗಳನ್ನ ಕದೀಮರು ಕದ್ದು ಎಸ್ಕೇಪ್ ಆಗಿದ್ದಾರೆ. ಗೋದಾಮಿನ ಸಿಸಿ ಕ್ಯಾಮೆರಾ ದುರಸ್ತಿ ಮಾಡಿಸದೆ ಮ್ಯಾನೇಜರ್ ನಿರ್ಲಕ್ಷ್ಯವನ್ನ ವಹಿಸಿದ್ದೇ ಘಟನೆಗೆ ಕಾರಣ ಅಂತ ಹೇಳಲಾಗ್ತಿದೆ. ಟೈರ್ ಬ್ಲಾಸ್ಟ್ ಆಗಿ ಕಾರು ಪಲ್ಟಿಯಾಗಿರುವಂತಹ ಹಿನ್ನೆಲೆಯಲ್ಲಿ 6 ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಬೆಳಗಾವಿ ತಾಲೂಕಿನ ಮುತ್ನಾಳ್ ಗ್ರಾಮದ ಬಳಿ ಈ ಘಟನೆಯಾಗಿದೆ. ಮಹಾರಾಷ್ಟ್ರದಿಂದ ಹುಬ್ಬಳ್ಳಿ ಕಡೆಗೆ ಹೊರಟಿರುವಂತಹ ಕಾರು ಮುತ್ನಾಳ್ ಗ್ರಾಮದ ರಾಷ್ಟ್ರೀಯ ಹೆದ್ದಾರಿ 4ರ ಸಮೀಪ ಅಪಘಾತಕ್ಕೀಡಾಗಿದೆ. ಇನ್ನು ಕಾರು ಪಲ್ಟಿಯಾಗ್ತಿದ್ದಂತೆ ಕಾರ್ನಲ್ಲಿದ್ದಂತಹ ಪ್ರಯಾಣಿಕರು ಚೆಲ್ಲಾಪಿಲ್ಲಿಯಾಗಿ ರಸ್ತೆಯಲ್ಲಿ ಬಿದ್ದಿದ್ರು. ಈ ವೇಳೆ ಕಾಂಗ್ರೆಸ್ ಯುವ ಮುಖಂಡ ಇನ್ನು ಜೊತೆಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ ಹೆಬ್ಬಾಳ್ಕರ್ ಮಾನವೀಯತೆಯನ್ನ ಮರೆದಿದ್ದಾರೆ. ಆಂಬ್ಯುಲೆನ್ಸ್ ಅನ್ನ ಕರೆಸಿ ಕೂಡಲೇ ಗಾಯಾಳುಗಳನ್ನ ಆಸ್ಪತ್ರೆಗೆ ರವಾನಿಸಿ ಚಿಕಿತ್ಸೆಯನ್ನ ಕೊಡಿಸಿದ್ದಾರೆ. ಬೆಳಗಾವಿಯಿಂದ ಹುಬ್ಬಳ್ಳಿಗೆ ಹೋಗುವಾಗ
ಕೆಎಸ್ಆರ್ಟಿಸಿ ಬಸ್ ಬ್ರೇಕ್ ಫೇಲ್ಯೂರ್ ಆಗಿ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದಿರುವಂತಹ ಘಟನೆ ಮೈಸೂರಿನಲ್ಲಾಗಿದೆ. ಅದೃಷ್ಟವಶಾತ್ ಪ್ರಯಾಣಿಕರು ಪ್ರಾಣ ಅಪಾಯದಿಂದ ಪಾರಾಗಿದ್ದಾರೆ. ನಂಜನಗೂಡು ತಾಲೂಕಿನ ಕಲ್ಮಹಳ್ಳಿ ಗ್ರಾಮದ ಗೇಟ್ ಬಳಿ ಈ ಘಟನೆ ನಡೆದಿದೆ. ಇನ್ನು ತಿರುವು ಪಡೆದುಕೊಳ್ತಿದ್ದಂತ ವೇಳೆ ಬ್ರೇಕ್ ಫೇಲ್ ಆಗಿ ಈ ಘಟನೆ ಆಗಿರುವುದು. ಬಸ್ ಡಿಕ್ಕಿಯ ಪರಿಣಾಮ ಬುಡ ಸಮೇತ ಕಂಬ ಮುರಿದು ಬಿದ್ದಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಸ್ಥಳಕ್ಕೆ ಚೆಸ್ಕಾಂ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಬ್ಯಾಂಗಲ್ ಸ್ಟೋರ್ ಹಾಗೂ ಬೇಕರಿಗೆ ಏಕಾಏಕಿಯಾಗಿ ಲಾರಿ ನುಗ್ಗಿದ್ದು ಭೀಕರ ಅಪಘಾತದಲ್ಲಿ ಇಬ್ಬರು ದಾರುಣ ಅಂತ್ಯವನ್ನ ಕಂಡಿದ್ದಾರೆ. ಕೊರಟಗೆರೆ ತಾಲೂಕಿನ ಕೊಳಾಲ ಗ್ರಾಮದಲ್ಲಿ ಘಟನೆಯಾಗಿದೆ. ದುರಂತದಲ್ಲಿ ಮತ್ತಿಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದು ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ಕೊರಟಗೆರೆ ತಾಲೂಕಿನ ಕಾಟೇನಹಳ್ಳಿ ಮೂಲದ ರಂಗಶಾಮಯ್ಯ, ಇನ್ನು ಪುರದಳ್ಳಿ ನಿವಾಸಿ ಬೈಲಪ್ಪ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ಘಟನಾ ಸ್ಥಳಕ್ಕೆ ಕೊಳಾಲ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು. ಇನ್ನು ಸಿಲಿಕಾನ್ ಸಿಟಿಯಲ್ಲಿ ಬಿಎಂಟಿಸಿ ಬಸ್ಗೆ ಮತ್ತೊಂದು ಬಲಿಯಾಗಿದೆ. ದ್ವಿಚಕ್ರ ವಾಹನದಲ್ಲಿ ಹಿಂದೆ ಕುಳಿತಿದ್ದಂತ ವ್ಯಕ್ತಿ ಬಿಎಂಟಿಸಿ ಬಸ್ ಡಿಕ್ಕಿ ಹೊಡೆದು ದಾರುಣವಾಗಿ ಸಾವನ್ನಪ್ಪಿದ್ದಾನೆ. ಬೆಳಗ್ಗೆ 9 ಗಂಟೆಯ ಸುಮಾರಿಗೆ ರೇಷ್ಮೆ ಸಂಸ್ಥೆ ಮೆಟ್ರೋ ಸ್ಟೇಷನ್ ಬಳಿ ಈ ಘಟನೆಯಾಗಿದೆ. ಕೆಆರ್ ಮಾರ್ಕೆಟ್ನಿಂದ ಈ ಹಂಚಿಪುರ ಕಾಲೋನಿಗೆ ಬಸ್ ಹೋಗ್ತಿರುವಂತಹ ಸಂದರ್ಭದಲ್ಲಿ ಅಪಘಾತ ಆಗಿದೆ. ಬೈಕ್ ಮತ್ತು ಆಟೋ ನಡುವೆ ಭೀಕರ ಅಪಘಾತ ಸಂಭವಿಸಿರುವಂತಹ ಘಟನೆ ಬೆಂಗಳೂರಿನ ಸುಬ್ರಹ್ಮಣ್ಯಪುರ ಬಳಿಯ ಈ ಹ್ಯಾಪಿ ವ್ಯಾಲಿ ಲೇಔಟ್ನಲ್ಲಿ ಆಗಿರುವಂಥದ್ದು. ವೇಗವಾಗಿ ಬರುತ್ತಿದ್ದಂಥ ಬೈಕ್ ಮತ್ತು ಆಟೋ ನಡುವೆ ಅಪಘಾತ ಆಗಿದೆ. ಘಟನೆಯಲ್ಲಿ ತೀವ್ರವಾಗಿ ಬೈಕ್ ಸವಾರನಿಗೆ ಗಂಭೀರ ಗಾಯ ಆಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದಿದ್ದಾರೆ. ಶಿವಮೊಗ್ಗದಲ್ಲಿ ಹಿಟ್ ಆ್ಯಂಡ್ ರನ್ಗೆ ಬೈಕ್ ಸವಾರ ಸ್ಥಳದಲ್ಲೇ ಮೃತಪಟ್ಟಿರುವಂತಹ ಘಟನೆಯಾಗಿದೆ. ಬೇಡರ ಹೊಸಹಳ್ಳಿ ಕ್ರಾಸ್ ಬಳಿ ರಾತ್ರಿ ನಡೆದಿರುವಂತಹ ಘಟನೆ ಇದು. 25 ವರ್ಷದ ಸಚಿನ್ ಮೃತ ಯುವಕ. ಕೆಲಸ ಮುಗಿಸಿ ರಾತ್ರಿ 11 ಗಂಟೆಯ ಸುಮಾರಿಗೆ ಮನೆಗೆ ತೆರಳುವಂತ ವೇಳೆ ಅಪಘಾತ ಆಗಿದೆ. ಇನ್ನು ಅಪರಿಚಿತ ವಾಹನ ಸವಾರ ಸ್ಥಳದಿಂದ ಎಸ್ಕೇಪ್ ಆಗಿದ್ದು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬಳ್ಳಾರಿ ಜಿಲ್ಲೆಯಲ್ಲಿ ರೈತನ ಮೇಲೆ ಕರಡಿ ದಾಳಿ ಮಾಡಿದೆ. ಇನ್ನು ಸಂಜೀವರಾಯನಕೋಟೆ ಗ್ರಾಮದ ಕುಂಬಾರಕುಂಟೆಯ ಬಳಿ ಈ ಘಟನೆ ಆಗಿರುವುದು. ಬೆಳಗಿನ ಜಾವ ಈ ಘಟನೆ ನಡೆದಿದೆ. ತನ್ನ ಜಮೀನಿಗೆ ತೆರಳುತ್ತಿದ್ದಂತ ಹೊತ್ತಿನಲ್ಲಿ 55 ವರ್ಷದ ರಾಜು ಮೇಲೆ ಏಕಾಏಕಿಯಾಗಿ ಕರಡಿ ದಾಳಿ ಮಾಡಿದೆ. ಗಂಭೀರ ಗಾಯಗೊಂಡಿದ್ದಂತ ರಾಜು ಅವರನ್ನ ಬಳ್ಳಾರಿ ನಗರದ ಆಸ್ಪತ್ರೆಗೆ ಈಗ ದಾಖಲು ಮಾಡಿದ್ದಾರೆ. ಎಂದಿನಂತೆ ಇವತ್ತು ಬೆಳಿಗ್ಗೆ ರಾಜು ತನ್ನ ಜಮೀನಿಗೆ ಹೊರಟಿದ್ರು. ಇನ್ನು ಸಾಕು ಕುರಿಗಳಿಗೆ ಸೊಪ್ಪನ್ನ ತರುವುದಕ್ಕೆ ಜಮೀನಿಗೆ ತೆರಳುವಂತ ಹೊತ್ತಿನಲ್ಲಿ ಕರಡಿ ದಾಳಿ ನಡೆಸಿದ್ದು ರಾಜು ಕಣ್ಣು, ದವಡೆ, ಮೂಗು, ಬಾಯಿ ಎಲ್ಲವೂ ಕೂಡ ಈಗ ಕಿತ್ತು ಹೋಗಿದೆ. ಮಂಡ್ಯ ಜಿಲ್ಲೆಯಲ್ಲಿ ಹೃದಯಾಘಾತಕ್ಕೆ ವ್ಯಕ್ತಿಯೋರ್ವರು ಬಲಿಯಾಗಿದ್ದಾರೆ. ಕೆಆರ್ಪೇಟೆ ತಾಲೂಕಿನ ಹೊಸಹೊಳಲು ಗ್ರಾಮದಲ್ಲಿ ಘಟನೆಯಾಗಿದೆ. ಹೊಸಹೊಳಲು ಗ್ರಾಮದ ನಿವಾಸಿ 48 ವರ್ಷದ ಶಿವಾಚಾರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಕೆಲಸ ಮುಗಿಸಿ ಮನೆಗೆ ಬಂದಿದ್ದಂತ ಶಿವಾಚಾರಿಗೆ ರಾತ್ರಿ ಏಕಾಏಕಿಯಾಗಿ ಎದೆನೋವು ಕಾಣಿಸಿಕೊಂಡಿದೆ. ತಕ್ಷಣವೇ ಕುಟುಂಬಸ್ಥರು ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಆದರೆ ಚಿಕಿತ್ಸೆ ಫಲಿಸದೆ ಶಿವಾಚಾರಿ ಹೃದಯಾಘಾತದಿಂದ ಕೊನೆಯುಸಿರನ್ನ ಎಳೆದಿದ್ದಾರೆ. ಶಿವಣ್ಣಾಚಾರ್ಯ ಎಂಬುವರು ರಾತ್ರಿ ಸುಮಾರು 11:30 ರಾತ್ರಿಲಿ ಎದೆನೋವು ಅಂತಂದರು. ಆದ ತಕ್ಷಣ ಒಂದು ಕಾರ್ನಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದೋ. ಅಲ್ಲಿ ECG ಮಾಡಿಸ್ದೋ. ಕೊನೆಗೆ ಏನೋ ಅವರು ಬದುಕಕ್ಕಾಗಿಲ್ಲ. ಕೊನೆ ಉಸಿರು. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಪವಿತ್ರ ಅಂಜನಾದ್ರಿ ಬೆಟ್ಟವನ್ನ 62 ವರ್ಷದ ವ್ಯಕ್ತಿಯೊಬ್ಬರು 102 ಕೆಜಿ ತೂಕದ ಜೋಳದ ಚೀಲವನ್ನ ಹೊತ್ತು ಏರಿಯ ಅಚ್ಚರಿಗೊಳಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ನಿವಾಸಿ ನಿಂಗಪ್ಪ ಸವಣೂರು ಎನ್ನುವಂತ ವ್ಯಕ್ತಿ
ಬರೋಬ್ಬರಿ 102 ಕೆಜಿ ತೂಕದ ಜೋಳದ ಚೀಲವನ್ನ ಹೊತ್ತು 575 ಮೆಟ್ಟಿಲುಗಳನ್ನ ಹತ್ತಿ ಜೈ ಶ್ರೀರಾಮ್ ಘೋಷಣೆಯನ್ನ ಕೂಗಿದ್ದಾರೆ. 62 ವರ್ಷದ ಆಂಜನೇಯ ಭಕ್ತ ಯುವಕರನ್ನೇ ನಿಬ್ಬೆರಗಾಗುವಂತೆ ಮಾಡಿದ್ದಾರೆ. ಚೀಲ ಹೊತ್ತ ಈ ಬಾಹುಬಲಿಯ ಸಾಹಸದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದ್ದು ನೆಟ್ಟಿಗರಿಂದ ಮೆಚ್ಚುಗೆ ವ್ಯಕ್ತವಾಗ್ತಿದೆ. ಬಲವಾದ ಆಹಾರ ಪದ್ಧತಿಯಿಂದಾಗಿ ದೇಹದಲ್ಲಿ ಶಕ್ತಿ ಇಲ್ಲದೆ ಈಗಾಗಲೇ ಒದ್ದಾಡ್ತಿರುವಂತಹ ಯುವ ಜನರ ನಡುವೆ 62ರ ವಯಸ್ಸಿನ ನಿಂಗಪ್ಪ ಅವರ ಈ ಸಾಹಸ ನಿಜಕ್ಕೂ ಕೂಡ ಮಾದರಿಯಾಗಿದೆ. ಸುದ್ದಿ ಮುಂದುವರಿಯುತ್ತೆ ಸ್ಮಾಲ್ ಬ್ರೇಕ್ ಆದ್ಮೇಲೆ.